ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026ರ ವರ್ಷ ಭವಿಷ್ಯವನ್ನು ತಿಳಿದುಕೊಳ್ಳೋಣ. 1/1/2026 ಅಂದರೆ 365 ದಿನದ ಭವಿಷ್ಯದ ಫಲಾಫಲಗಳು ಹೇಳತಕ್ಕಂಥದ್ದು. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ಹಾಗಾದರೆ ಕರ್ಕಾಟಕ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಅಂದರೆ ಕರ್ಕಾಟಕ ರಾಶಿ ಮತ್ತು ಕಟಕ ಲಗ್ನದ ವಿಚಾರಗಳು ಹೇಳ್ತಕ್ಕಂಥ, ಅಂದರೆ ಯೋಗಗಳೆಲ್ಲವೂ ಕೂಡ ಹೇಗಿರುತ್ತೆ ಹೇಳ್ತಕ್ಕಂಥದ್ದು ಕೂಡ ನಾವು ಚಿಂತನೆಯನ್ನು ಮಾಡಲೇಬೇಕು ಹೇಳ್ತಕ್ಕಂಥದ್ದು. ನೋಡಿ, ಇಲ್ಲಿ ಬಹಳ ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಸಿಂಹರಾಶಿಯಲ್ಲಿ ಕೇತು ಇರುವುದರಿಂದ ಒಂದು ಪ್ಲಸ್ ಪಾಯಿಂಟ್ ಅಂತ ಕೂಡ ಹೇಳ್ಬೋದು. ಅಂದರೆ ರವಿಯ ಸ್ಥಾನದಲ್ಲಿ ಕೇತು ಇರುವುದರಿಂದ ಅತ್ಯಂತ ಧನಸ್ಥಾನಗಳು ಪ್ರಾಪ್ತಿಯಾಗತ್ತೆ ಕರ್ಕಾಟಕ ರಾಶಿಯವರಿಗೆ ಹೇಳ್ತಕ್ಕಂಥದ್ದು. ಅಂದರೆ ದುಡ್ಡಿನ ಸುರುಮಳೆಯೇ ಕೂಡ ಉಂಟಾಗತ್ತೆ ಕರ್ಕಾಟಕ ರಾಶಿಯವರಿಗೆ 2026ರ ಭವಿಷ್ಯದಲ್ಲಿ ಸೂಚಿಸುತ್ತಾ ಇದೆ. ಹಾಗೆ ಮಹಾರಾಜಯೋಗ ಹೇಳತಕ್ಕಂಥದ್ದು, ರಾಜಯೋಗ ಅಂದರೆ ಈ ರಾಜಯೋಗದಲ್ಲಿ ಕೂಡ ವಿಪರೀತ ರಾಜಯೋಗ ಹೇಳತಕ್ಕಂಥದ್ದು, ಅದು ಕೂಡ ಕರ್ಕಾಟಕ ರಾಶಿಯವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಹೇಳ್ತಕ್ಕಂಥದ್ದು. ಅಂದರೆ ಧನಭಾಗ್ಯ ಯೋಗ ಹೇಳ್ತಕ್ಕಂಥದ್ದು, ಅಂದರೆ ಕೈಯಲ್ಲಿ ಸದಾ ಕಾಲ ಮಹಾಲಕ್ಷ್ಮಿ ಸಮೇತವಾಗಿ ಕೈಯಲ್ಲಿ ಹಣ ನಿಲ್ತಾ ಇರುತ್ತೆ, ದುಡ್ಡು ಬರ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಕೀರ್ತಿ ಯೋಗ ಹೇಳ್ತಕ್ಕಂಥದ್ದು, ಅಂದರೆ ಕೀರ್ತಿಯೋಗ, ಧನಯೋಗ, ಅದೃಷ್ಟದ ಯೋಗ, ಹಾಗೆ ಒಂದು ಒಳ್ಳೆಯ ಭೂಯೋಗ ಅಂತ ಕೂಡ ಹೇಳುತ್ತೆ. ಅಂದರೆ 4 ರೀತಿಯ ಧನಯೋಗಗಳು ಈ ಕರ್ಕಾಟಕ ರಾಶಿಯವರಿಗೆ ಈ 2026ರ ಭವಿಷ್ಯದಲ್ಲಿ ಸಿಗ್ತಾ ಇರತಕ್ಕಂತಹ ವಿಚಾರಗಳು ವೀಕ್ಷಕರೇ. ಹಾಗೆ ಇನ್ನೊಂದು, ಮೀನರಾಶಿಯಲ್ಲಿ ಶನಿ ಇರುವುದರಿಂದ, ಮೀನರಾಶಾಧಿಪತಿ ಗುರು, ಇಂತಹ ಒಂದು ಗುರುವಿನ ಜೊತೆಗೆ ಶನಿ ಇರುವುದರಿಂದ 9ನೇ ಭಾಗ್ಯಾಧಿಪತಿ ಯೋಗ ಅಂತ ಕೂಡ ನೋಡಿ, ಅದೃಷ್ಟ ಹೇಳ್ತಕ್ಕಂಥದ್ದು ಹೇಗೆ ಹುಡುಕಿ ಬರುತ್ತೆ ಹೇಳ್ತಕ್ಕಂಥದ್ದು. ಕರ್ಕಾಟಕ ರಾಶಿಯವರಿಗೆ ಅದೃಷ್ಟದ ಬಾಗಿಲು 2026 ಬಾಗಿಲು ತೆರ್ಕೊಂಡಿರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಬಂಧು ಬಾಂಧವರಲ್ಲಿಯೂ ಕೂಡ ಒಳ್ಳೆಯ ಪ್ರೀತಿ ವಿಶ್ವಾಸ ಯೋಗಗಳು ಹೇಳ್ತಕ್ಕಂಥದ್ದು. ಅಂದರೆ ಪಿತ್ರಾರ್ಜಿತ ಆಸ್ತಿಯೂ ಕೂಡ ನಿಮಗೆ ಎಲ್ಲಕ್ಕಿಂತ ಹೆಚ್ಚು ನಿಮಗೆ ಪಾಲುದಾರಿಕೆಯಲ್ಲಿ ನಿಮಗೆ ಸೇರಿರುತ್ತೆ ಅಂತ ಕೂಡ ಇಲ್ಲಿ ಹೇಳಲ್ಪಡುತ್ತೆ ವೀಕ್ಷಕರೇ. ಅಷ್ಟೇ ಅಲ್ಲ, ಹಾಗೆ ವಾಹನ ಯೋಗ ಹೇಳ್ತಕ್ಕಂಥದ್ದು, ಹೊಸದಾಗಿ ಒಳ್ಳೆಯ ಒಂದು ಹೆಚ್ಚು ಮೌಲ್ಯದ ವಾಹನವನ್ನು ಪಡೆದುಕೊಳ್ಳತಕ್ಕಂಥ ಯೋಗ ಇದೆ, ಗ್ರಹ ಯೋಗ ಹೇಳ್ತಕ್ಕಂಥದ್ದು. ಹಾಗೆ ನಿಧಿ ನಿಕ್ಷೇಪಗಳು ನಿಮಗೆ ಲಭಿಸುತ್ತೆ ಹೇಳ್ತಕ್ಕಂಥದ್ದು. ಹಠಾತ್ತನೆ ಗುಪ್ತ ಧನಯೋಗ, ಕಾರಕಾದಿ ಯೋಗಗಳು ಕೂಡ ನಿಮಗೆ ಸಿಗುತ್ತೆ ಅಂತ ಕೂಡ ಹೇಳುತ್ತೆ. ಹಾಗೆ ಬಂಧುಗಳ ಜೊತೆಗೆ ಒಳ್ಳೆಯ ಸಂಬಂಧಗಳಿರುತ್ತೆ ಹೇಳ್ತಕ್ಕಂಥದ್ದು. ಎಲ್ಲೆಲ್ಲಿ ಶತ್ರುಗಳಿರುತ್ತವರೆಲ್ಲರೂ ಕೂಡ ಮಿತ್ರ ಆಗಿರುತ್ತೆ ಹೇಳ್ತಕ್ಕಂಥ. ಅಂದರೆ ನೀವು ಕೂಡ 2026ರಲ್ಲಿ ಮೊಗ್ಗಿನಂತೆ ಮನಸ್ಸು ಉಳ್ಳವರಾಗಿರ್ತೀರಿ, ಆಗ ಮೊಗ್ಗಿನಂತೆ ಮನಸ್ಸು ಉಳ್ಳವರಾಗಿರುತ್ತೀರಿ ಹೇಳ್ತಕ್ಕಂಥದ್ದು. ಹಾಗೆ ಬಂಧುಗಳಲ್ಲಿಯೂ ಕೂಡ ಒಂದು ಒಳ್ಳೆ ರೀತಿಯ ಸಮಾಗಮಗಳು ಉಂಟಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ನಿಮಗೊಂದು ಪುತ್ರ ಸಂತಾನವೂ ಕೂಡ ಇರುತ್ತೆ, ಬಹುದಿನದ ಕನಸು ನಿಮಗೆ ನೆರವೇರುತ್ತೆ ಹೇಳ್ತಕ್ಕಂಥದ್ದು. ಅಂದರೆ ಧನ ವಶೀಕರಣ ಹೇಳತಕ್ಕಂಥದ್ದು. ಹಣ ನಿಮಗೆ ಮಹಾಲಕ್ಷ್ಮಿ ಸದಾ ನಿಮ್ಮ ಕೈಯಲ್ಲಿ ನೆಲೆಸಿರುತ್ತಾಳೆ ಹೇಳ್ತಕ್ಕಂಥದ್ದು. ನೀವು ತುಂಬ ಅದೃಷ್ಟವಂತರು. ನಿಮ್ಮನ್ನು ಯಾರು ಆಕರ್ಷಿಸುತ್ತಾರೋ, ಯಾರು ನಿಮ್ಮನ್ನು ಆಶ್ರಯಿಸುತ್ತಾರೋ, ಕರ್ಕಾಟಕ ರಾಶಿಯವರ ವ್ಯವಹಾರದಲ್ಲಿರ್ಬೋದು, ಉದ್ಯೋಗದಲ್ಲಿರ್ಬೋದು, ಅವರ ಅದೃಷ್ಟ ಎಲ್ಲರಿಗೂ ಕೂಡ ಶೇರ್ ಆಗ್ತಾ ಇರುತ್ತೆ ಅಂತ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರ್ತೇನೆ ಹೇಳ್ತಕ್ಕಂಥದ್ದು. ಹಾಗೆ ಸಂಸಾರದಲ್ಲಿಯೂ ಕೂಡ ಒಂದು ಒಳ್ಳೆಯ ಲೀಡರ್ಶಿಪ್ ಆಗಿರ್ತಾರೆ, ಬಂಧುಗಳಲ್ಲಿಯೂ ಕೂಡ ಒಂದು ಲೀಡರ್ಶಿಪ್ ಆಗಿರ್ತಾರೆ, ಒಳ್ಳೆಯ ಉದ್ಯೋಗವಿರ್ಬೋದು, ಸಾಫ್ಟ್ವೇರ್ ಇರ್ಬೋದು, ಬೇರೆ ಬೇರೆ ಥರದ ರಂಗಸ್ಥಳದಲ್ಲಿಯೂ ಕೂಡ ಒಳ್ಳೆಯ ಲೀಡರ್ಶಿಪ್ಪನ್ನು ಮಾಡ್ತಕ್ಕಂಥದ್ದು. ಹಾಗೆ ಸಂಘ ಸಂಸ್ಥೆಯಲ್ಲೂ ಕೂಡ ಇವರ ಪ್ರಭಾವ, ನಾಯಕತ್ವ, ಇವರ ಹಿಡಿತ ತುಂಬ ಚೆನ್ನಾಗಿರುತ್ತೆ ಹೇಳ್ತಕ್ಕಂಥದ್ದು. ವೀಕ್ಷಕರೇ, ಕರ್ಕಾಟಕ ರಾಶಿಯವರಿಗಂತೂ ಅದ್ಭುತವಾದಂತಹ ರಾಜಯೋಗ ಅಂತಲೇ ಕೂಡ ಹೇಳಲ್ಪಡುತ್ತೆ 2026ರ ಭವಿಷ್ಯ ಹೇಳ್ತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಶುಕ್ರ ದಶೆ ನಡೀತಾ ಇದ್ದರೆ ಇನ್ನೂ ವಿಪರೀತ ಹಣ ಯೋಗ ಹೇಳ್ತಕ್ಕಂಥದ್ದು. ಇನ್ನೂ ತುಂಬಾ ಧನ ನಿಮ್ಮ ಕೈಗೆ ಸೇರ್ತಾ ಇರುತ್ತೆ. ಗುರುದಶೆ ನಡೀತಾ ಇದ್ದರೆ ಇನ್ನೂ ನಿಮ್ಮ ಹೆಸರಲ್ಲಿ ಅನೇಕ ಸೈಟು, ಮನೆ, ಜಮೀನು ಇವೆಲ್ಲವೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ
ಹೋಗುತ್ತೆ ಹೇಳ್ತಕ್ಕಂಥದ್ದು. ರವಿ ದಶೆ ನಡೀತಾ ಇದ್ದರೆ ಸರ್ಕಾರ ಮಟ್ಟದಲ್ಲಿ ಕೀರ್ತಿ, ಯಶಸ್ಸು, ಶ್ರೇಯಸ್ಸು, ಕೀರ್ತಿ, ಲಾಭ ಇವೆಲ್ಲವೂ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ಕರ್ಕಾಟ ರಾಶಿಯಂತೂ ತುಂಬಾ ಯೋಗ ತುಂಬ ಚೆನ್ನಾಗಿದೆ ಹೇಳ್ತಕ್ಕಂಥದ್ದು. ವೀಕ್ಷಕರೇ, ಇನ್ನು ಹಲವಾರು ರೀತಿಯಲ್ಲಿಯೂ ಕೂಡ ನಾವು ಚಿಂತನೆ ಮಾಡಬೇಕು. ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜೀವನದಲ್ಲಿ ಕಷ್ಟ, ಕಾರ್ಪಣ್ಯ, ದುಃಖ, ದುಮ್ಮಾನಗಳನ್ನು ಚಿಂತನೆ ಮಾಡಬೇಕು ಅಂತಿದ್ದರೆ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಭಾವಚಿತ್ರವನ್ನು ನಮಗೆ ವಾಟ್ಸಾಪ್ ಮಾಡೋದಲ್ಲಿ ನಿಖರವಾಗಿ ತಿಳಿಸಿಕೊಡಲಾಗತ್ತೆ ಅಂತ ಹೇಳ್ತಾ, ವೀಕ್ಷಕರೇ, ಮೊದಲನೇ ಬಾರಿಗೆ ನಮ್ಮ ವಿಡಿಯೋವನ್ನು ನೋಡಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬೇಡಿ ಅಂತ ಹೇಳ್ತಾ, ಈ ವಿಡಿಯೋವನ್ನು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.